ಬಿಜೆಪಿ ಸೇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಸಚಿವ ಶಿವರಾಜ್ ತಂಗಡಗಿ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುವುದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಹಾನಿಯಾಗುವ ಪ್ರಶ್ನೆಯೇ ಇಲ್ಲ. ಅವರು ಯಾವುದೇ ಪಕ್ಷನೂ ಕಟ್ಟಿಲ್ಲ, ಬರೀ ಅಧಿಕಾರ ತೆಗೆದುಕೊಂಡವರು. ಅವರಿಂದ ನಮ್ಮ ಪಕ್ಷ ಟೆನ್ಷನ್ ಪಡುವ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ರಾಜಕೀಯವಾಗಿ ತಪ್ಪು ಮಾಡಿಕೊಂಡಿದ್ದಾರೆ ಎನ್ನುವುದು ನಮ್ಮ ಅಭಿಪ್ರಾಯವಾಗಿದೆ. ಸೌದಿ ಅವರು ಪಕ್ಷ ಬಿಟ್ಟು ಹೋಗುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ. ಅವರಲ್ಲಿ ಸ್ವಾಭಿಮಾನ ಇದೆ. ಇಲ್ಲಿವರೆಗೆ ರೈತರಿಗೆ ಬರ ಪರಿಹಾರದ ಹಣ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಮಾತನಾಡಿದರು. ಜಗದೀಶ್ ಶೆಟ್ಟರು ಪಕ್ಷ ಬಿಡೋದ್ರಿಂದ ಕಾಂಗ್ರೆಸ್ಸಿಗೆ ಯಾವುದೇ ಹಾನಿನೂ ಆಗೋದಿಲ್ಲ, ಹಾನಿಯಾಗೋ ಪ್ರಶ್ನೆಯೂ ಇಲ್ಲ. ಯಾಕಂದರೆ ಜಗದೀಶ್ ಶೆಟ್ಟರು ಪಕ್ಷನೂ ಕಟ್ಟಿಲ್ಲ, ಪಕ್ಷದ ಕೆಲಸನೂ ಮಾಡಿಲ್ಲ. ಅವ್ರು ಬಂದು ಅಧಿಕಾರ ತೊಗೊಂಡವ್ರು ಅಷ್ಟೇ. ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಟೆನ್ಷನ್ ಆಗೋಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯರಿದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ನಮ್ಮದೊಳಗೆ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ. ಅದಕ್ಕೆ ಜಗದೀಶ್ ಶೆಟ್ಟರು ಹೋಗಿದ್ದಕ್ಕೆ ನಮಗೇನು ಟೆನ್ಷನ್ ಇಲ್ಲ. ಆದರೆ ನನಗೆ ನೋವಾಗಿದ್ದು ಜಗದೀಶ್ ಶೆಟ್ಟರು ರಾಜಕೀಯವಾಗಿ ಅವ್ರಿಗೆ ತಪ್ಪು ಮಾಡ್ಕೊಂಡ್ರು ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಅವರೊಬ್ಬರು ಹಿರಿಯ ನಾಯಕರಾದಂಥವ್ರು, ಮುಖ್ಯಮಂತ್ರಿ ಆದಂಥವ್ರು ತಪ್ಪು ನಿರ್ಧಾರಗಳಾದವು ಅಂತ ಅನಿಸುತ್ತೆ. ಲಕ್ಷ್ಮಣ ಸವದಿ ಅವರನ್ನು ಈ ಕಡೆ ಬಿಜೆಪಿಗೆ ತಿರುಗಿ ಹೋಗ್ತಾರೆ ಅಂತೇಳಿ ಸುದ್ದಿ ಹರಿದಾಡ್ತಾರೆ. ಸರಿಗ ಸೌದಿಯವರು ಹೋಗೋಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿನ್ನೆ ಅಧ್ಯಕ್ಷ ಜೊತೆಗೆ ಮಾತಾಡಿದ್ದಾರೆ. ಅವ್ರಿಗೊಂದು ಸ್ವಾಭಿಮಾನದ ಮನುಷ್ಯ ಸೌದಿ. ನಾನು ಸಮೀಪದಿಂದ ನೋಡಿದ್ದೆ ಸೌದಿಯವ್ರನ್ನ. ನನ್ನ ಆಮೇಲೆ ಸರ್ ರೈತರದ್ದು ಪರಿಹಾರ ಅದು ಪರಿಹಾರ ಈಗಾಗಲೇ ಎರಡು ಸಾವಿರ ರೂಪಾಯಿ ಪರಿಹಾರ ಎಲ್ಲ ಕಡೆ ಹಾಕಿದ್ದೀವಿ. ಉಳಿದಿದ್ದು ಪರಿಹಾರವನ್ನು ನಮಗೇನು ನೋವಾಯ್ತು, ನಮಗೆ ನೋವು ಕಡತ್ತಂತಂದ್ರೆ ಕೇಂದ್ರ ಸರ್ಕಾರದ 10 ರೂಪಾಯಿನೂ ಕೊಟ್ಟಿಲ್ಲ. ಇಲ್ಲಿವರೆಗೆ ಕೇಂದ್ರ ಸರ್ಕಾರದ ಲೋಕಸಭಾ ಸದಸ್ಯರಿಗೆ ಯಾವುದೂ ಪ್ರಶ್ನೆ ಮಾಡ್ತಾ ಇಲ್ಲ. ನನ್ನ ಮಾಧ್ಯಮದ ಗೆಳೆಯರು ದಯಮಾಡಿ ಅವರು ಕೊಡೋರು ನಿಜವಾಗಲೂ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡೋಂಥದ್ದು. ಈಗ 2000 ಆಲಿಕಲ್ ಮಳೆ ಇದ್ರೆ, ಇಲ್ಲಾಂದರೆ ಬರ ಪರಿಹಾರದ್ದು ಕೊಡ್ತಾ ಇದ್ದೀವಿ. ಆನಿಕಲ್ ಮಳೆನೂ ಕೊಡ್ತೀವಿ. ಆದರೆ ಬರ ಪರಿಹಾರ ಇರ್ಬೋದು, ಆನಿಕಲ್ದು NDR ನಾರ್ಮ್ಸ್ ಪ್ರಕಾರ ಕೊಡ್ಬೇಕಾದ ಅವರೇ ದುಡ್ಡು ಕೊಡಬೇಕಾಗಿದ್ದು. ಇಲ್ಲಿವರೆಗೆ ಅದ್ರ ಬಗ್ಗೆ ಯಾವ ಇವರು ಅದನ್ನು ಕೊಡ್ತಾ ಇಲ್ಲ. ಮೋದಿ ಅಂತಾರೆ. ಮೋದಿ ನೋಡಿದ್ರೆ ದುಡ್ಡು ಹಾಕೋವಲ್ಲ. ರಾಮನ ಚಿತ್ರ ತೋರ್ಸಕತ್ತಾರ. ನನಗೇನಂದ್ರೆ ಇನ್ನೊಂದು ಹಿಂಗೆ ಒಂದೊಂದು ರಾಮನು ಎಲ್ಲಿ ಇವ್ರ ಮ್ಯಾಗ ಸಿಟಿಗಳತ್ತಾನ ಅಂತ ಚಿಂತೆ ಇತ್ತು ನನಗೆ. ರಾಮನು ಎಲ್ಲಿ ಸಿಟಿಗೆ ಶಾಪ ಕೊಟ್ರೂ ಆಶ್ಚರ್ಯ ಪಡಬೇಡ್ರಿ. ಯಾಕಂದ್ರೆ ನನ್ನ ಎಲ್ಲಿ ಬೇಕಲ್ಲಿ ಬಳಸಕತ್ತೀರಪ್ಪ ಅಂತಂದ್ರೆ ರಾಮನೇ ಸಿಟಿಗಳಬಹುದು. ಆಮೇಲೆ ಸರ್ ಕ್ಷೇತ್ರದಲ್ಲಿ ಇನ್ನೊಂದು ಸುದ್ದಿ ಏನಂದ್ರೆ ತಂಗಡಿ ಅವರು ಹನುಮಾನ್ ಭಕ್ತರು ರಾಮ ಮಂದಿರಕ್ಕೆ ಹೋಗ್ತಾರ ಅಂತ ಸುದ್ದಿನೂ ಬಂತು. ತಪ್ಪೇನೈತ್ರಿ, ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ನಾನು ಆಂಜನೇಯನು ಭಕ್ತನೂ ಹೌದು, ರಾಮನ ಭಕ್ತನೂ ಹೌದು. ಯಾಕೆ ರಾಮ ಅಯೋಧ್ಯೆಗೆ ಹೋಗ್ಬಾರ್ದು ಅಂತ ಏನಿಲ್ಲ. ತಪ್ಪೇನೈತಿ? ಬಿಜೆಪಿ ಕರೆದಿ ಅಂತ ಬಂದಿಲ್ಲ. ನಾನು ಆಂಜನೇಯನ ಭಕ್ತನೂ ಹೌದು, ರಾಮನ ಭಕ್ತನೂ ಹೌದು, ಶಿವನ ಭಕ್ತನೂ ಹೌದು. ಈಗ BJP ಯಾವ ಲೀಡರ್ನು ರಾಮ ಅಂತ ಹೆಸರು ಇಟ್ಕೊಂಡಿಲ್ಲ. ಅಮಿತ್ ಶಾ ಅಂತ ಐತೆ ಹೆಸರು. ನಮ್ಮನ್ನು ಭಕ್ತ ಇರ್ಬೋದು, ರಾಮ ಹೆಸರಿಲ್ಲಲ್ಲ. ನಮ್ಮಲ್ಲಿ ಸಿದ್ದರಾಮಯ್ಯ ರಾಮ